ಕುಯ್ತಾನ ಕಣ್ಣು. ಇದ್ಯಾವುದೋ ಹೊಸ ಹೋರಾಟ ಶುರುವಾಗಿರಂಗೈತಲ್ಲ ದೇಶದಲ್ಲಿ. ಏನ್ಲ ಇದು ಕತೆ? ಯಾವ ಕಡೆ ನೋಡಿದ್ರು ಹೋರಾಟ ಬಂಡಾಯಗಳೇ ಆಗೋಗವಲ್ಲ. ಸರ್ಕಾರಗಳು ಬಂಡ್ ಬಿದ್ರೆ ಹೋರಾಟಗಳು ಶುರುವಾಗಿ ಆಯ್ತವೆ ಕಣೆ. ಆದ್ರೆ ಇದು ಆ ಹೋರಾಟ ಅಲ್ಲ. ಲಕ್ಷ್ಮಕ್ಕಂಗೆ ಕುರ್ಚಿ ಕೊಟ್ಟಿಲ್ಲ ಅಂತವ ಅದ್ರ ಫ್ಯಾನ್ಸ್ ರೋಚಿಗೆದ್ದು ಬೀದಿಗಿಳಿದವೆ ಕಣೆ. ಶ್ರೀಮತಿ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಎಲ್ಲ ಜನರಿಗೆ ತೊಂದರೆ ಆಗಲಿ, ಮಹಿಳೆಯರಿಗೆ ತೊಂದರೆ ಆಗಲಿ, ತಮ್ಮ ಮನೆಯಲ್ಲಿ ತಮ್ಮ ಮಗ ಎಲ್ಲರೂ ಸೇರಿ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಮತ್ ಇಂಥವ್ರಿಗೆ ನೀವು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಕೊಡೋರು? ಏನು ಸರ್ಕಾರ ಬಂದಾಗೆಲ್ಲ ಲಕ್ಷ್ಮಕ್ಕಂಗೆ ಕುರ್ಚಿ ಕೊಡ್ತೀವಿ ಅಂತವ ಹೈಕಮಾಂಡ್ ನಾವು ಬರ್ಕೊಟ್ಟವಂತಿಲ್ಲ. ಯಾವಾಗ್ಲೂ ಒಬ್ರೇ ಆಯ್ತಿದ್ರಿ, ಇನ್ನು ಉಳಿದವ್ರಿಗೆ ಯಾವಾಗ್ಲೇ ಚಾನ್ಸ್ ಸಿಗೋದು? ಆದ್ರೂ ಪಕ್ಷದಲ್ಲಿ ನಾನ್ ದೊಡ್ಡ ಲೀಡ್ರು ಅಂತ ಲಕ್ಷ್ಮಕ್ಕ ಗುರ್ತಿಸ್ಕೊಂಡೈತಲ್ಲ, ಅದಕ್ಕೆ ಕೊಡ್ಬೇಕು ಕಣೆ. ಏನ್ ದೊಡ್ಡ ಲೀಡ್ರ್ ಅಂತ ಸ್ವಂತ ಮಗನ್ನೇ ಗೆಲ್ಲಿಸ್ಕೊಳಕ್ಕಾಗಿಲ್ಲ ಅಂಥದ್ರಲ್ಲಿ ಹೆಂಗ್ಲ ದೊಡ್ಡ ಲೀಡ್ರು ಅಂತ ಒಪ್ಕೊಳ್ಳೋದು? ಅದು ಅಲ್ಲದೆ ಗೃಹಲಕ್ಷ್ಮಿ ದುಡ್ಡನ್ನೇ ಸರಿಯಾಗಿ ಹಾಕಿಲ್ವಲ್ಲ, ಅದಕ್ಕೆ ಹೆಂಗಸ್ರೆಲ್ಲ ಸೇರಿ ಲಟ್ಕೆ ಮುರಿದಿರ್ತಾರೆ. ಅದಕ್ಕೆ ಹಿಂಗೆಲ್ಲ ಆಗಿರ್ತದೆ ಕಣ್ಲ. ನೀನೆಲ್ಲಣ ಒಳ್ಳೆ ಹಳೆ ಮುದ್ಕಿ ಸಾಪ ಹಾಕ್ದಂಗ ಆಗ್ತೀಯೇ. ಬಿಡೋದ ನೋಡಿಲಿ, ಮಂಕಾಳಾಗ ಮೈದುನಗ ಕಡೆರುವೆ ಕಾರ್ತಿರ್ ಕೊಟ್ಟು ಕಿತ್ಕೊಂಡವ್ರೆ, ಮರುವಾದಿಯಿಂದ ವಾಪಸ್ ಕೊಡಿ ಅಂತ ಇದ್ದವೆ. ಹಂಗ ನೋಡಿದ್ರೆ ಇದಕ್ಕೆ ಅನ್ಯಾಯ ಆಗೈತೆ ಕಣ್ಲ. ಇದ್ರ ಹೆಸರು ಅನೌನ್ಸ್ ಮಾಡಿ ಯಾಕೆ ತೆಗೆದುವಂತ್ಲ? ಅದು ಟೈಪಿಂಗ್ ಮಿಸ್ಟೇಕ್ ಅಂತ ಕಣೆ, ಅದಕ್ಕೆ ಆಮೇಲೆ ಸರಿ ಮಾಡವಂತೆ. ಟೈಪಿಂಗ್ ಮಿಸ್ಟೇಕ್ ಅಲ್ಲ ಕಣ್ಲ, ಥಿಂಕಿಂಗ್ ಮಿಸ್ಟೇಕ್. ಒಂದೇ ಮನೇಲಿ 2 MLA 1 MP ಇದ್ರು ಒಂದೇ ಒಂದು ಕುರ್ಚಿ ಸಿಕ್ಕಿಲ್ಲ ಅಂತವ ಅಲ್ಲೊಂದು ದೊಡ್ಡ ಫ್ಯಾಮಿಲಿ ಕಿರಿಕ್ ಮಾಡಿರ್ತದೆ. ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಆಗಿರ್ತದೆ. ಕೃಷ್ಣಪ್ಪ ತಣ್ಣಗಾತ ಹೆಂಗ್ಲ? ಇಲ್ಲ ಕಣೆ, ಕಾಂಪ್ರಮೈಸ್ ಮಾಡಿಸಿದ್ರು ತಣ್ಣಗಾಯ್ತಾ ಇಲ್ಲ. ಎಲ್ಲಿಲೇ ಹೋಗಿ ನ್ಯಾಯ ಕೇಳ್ತೀನಿ ಅಂತ ಹೊಂಟೈತೆ. ನಮಗೇನು ಮೆರಿಟ್ ಇಲ್ವಾ? ಏನಿಲ್ಲ, ಕಡೆಗಣಿಸೋದು ಅವಮಾನ ಮಾಡೋದು ಸರಿ ಇಲ್ಲ. ಹೋಗ್ ಬರ್ಲಿ ಬುಳ್ಳ, ಒಳ್ಳೇದು. ಯಾರಿಗಾರ ಖಾತೆ ಬಿಟ್ಟು ಕೊಡು ಅಂತ ಪಕ್ಷ ಕೇಳಿದ್ರೆ ನಾನು ಬಿಟ್ಟು ಕೊಡಕ್ ರೆಡಿ ಅಂತವ ಪ್ರಿಯಾಂಕಾ ಖರ್ಗೆನುವೆ ಜಮ್ಮಿರುವೆ ಹೇಳಬೇಕಲ್ಲ ಅಣ್ಣ. ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಬದ್ರಾಗಬೇಕು. ನಾನು ಬದ್ಧನಿದ್ದೇನೆ. ಅದಕ್ಕೆ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡು. ಇವೆಲ್ಲ ಡೈಲಾಗ್ ಬೇಡ ಅನ್ಲ. ಹಂಗೆ ತ್ಯಾಗ ಮಾಡಿ ಹಂಗಿದ್ದಿದ್ರಿ ಲ್ಯಾಬಿ ಮಾಡಿ ಕುರ್ಚಿ ಯಾಕೆ ಹಿಡಿತಿದ್ವಂತ್ಲ? ಎಲ್ಲ ನಾಟಕ ಕಂಪ್ಯೂಟ್ ಆಗ್ಲ. ಹ್ಞೂ ಕಣೆ, ಸಂಸತ್ತಿಗೆ ಅಮಿತ್ ಶಾನು ಬರ್ತಾ ಇಲ್ಲ, ಮೋದಿನೂ ಬರ್ತಾ ಇಲ್ಲ ಅಂತ ವಿರೋಧ ಪಕ್ಷದವ್ರು ದಂಗೆ ಎದ್ದಬೇಕಲ್ಲಣ್ಣ. ಸ್ಟೂಡೆಂಟ್ಸಿನ ಮೇಲೆ ಲಾಠಿ ಚಾರ್ಜು, ಗನ್ ಪೈರು ಎಲ್ಲ ಮಾಡಿಸಿದ್ದು ಯಾರು ಅಂತವ ಉತ್ತರ ಕೊಡಿ ಅಂತ ಕೂತವೆ. ಈ ಪ್ರಶ್ನೆ ಎಲ್ಲಿ ಕೇಳ್ತಾರೋ ಅಲ್ಲಿಗೆ ಕಾಲ್ ಮಡ್ಗೋದಿಲ್ಲ ಕಣ್ಲ ನಮ್ ಲೀಡರ್ಗಳು. ತಪ್ಪು ಮಾಡಿದ ಮೇಲೆ ಉತ್ತರ ಕೊಡೋದು ಬಯಳಕಷ್ಟೇ ಕಣ್ಲ. ಅಮಿತ್ ಶಾ ಉತ್ತರ ಕೊಟ್ರೆ ನೀವೆಲ್ಲ ಓಡಾಯ್ತೀರಾ, ಅವ್ರ ಮುಂದೆ ಯಾರು ನಿಲ್ಲಕ್ಕಾಗೋದಿಲ್ಲ ಅಂತ ಕಿರಣ್ ರಿಜಿಜು ಕತೆ ಹೇಳ್ತೈತೆ ಕಣೆ. गृह मंत्री अमित शाह का जब यह जवाब होगा आप लोग सुन नहीं पाएगा। आप लोग क्या होम मिनिस्टर का नाम लेते हो? ಸೀದಾ ಬಂದು ಉತ್ತರ ಕೊಟ್ಟು ಸಂಸತ್ತಿಗೆ ಓಡ್ಸಕ್ ಹೇಳ. ಇವನ್ನ ಸಂಸತ್ತಲ್ಲಿ ವಿರೋಧ ಪಕ್ಷ ಇದ್ರೇನೆ ಅಲ್ವೇನ್ಲ ತೊಂದ್ರಿ? ಬರೀ ಬಿಲ್ಡಪ್ ಅಲ್ಲಿ ಕಾಯಿಲೆ ಕಳೆದು ರೇಖಿ ಶಿವನಿ ಶಂಭುಲಿಂಗ. ಕುಯ್ತಾನ